ಆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ಮರು ವರ್ಷವೇ ಶಾಲೆ ನಿರ್ಮಾಣ ಆಗಿತ್ತು. ಆ ಸ್ಕೂಲ್ನಲ್ಲಿ ಕಲಿತಂತ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಆ ಶಾಲೆಯ ಕಟ್ಟಡ ಮಕ್ಕಳಿಗೆ ನರಕ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಅಧಿಕಾರಿಗಳಿಗೆ ಹೈಕೋರ್ಟ್ ಈಗ ಚಾಟಿಯನ್ನ ಬೀಸಿದೆ. ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಶಾಲೆಯ ಗೋಡೆ, ಪೌಡರ್ನಂತೆ ಬೀಳುತ್ತಿರುವ ಸಿಮೆಂಟ್ ಧೂಳು, ಅಂಗೈಯಲ್ಲಿ ಜೀವ ಹಿಡಿದು ಪಾಠ ಮಾಡುತ್ತಿರುವ ಶಿಕ್ಷಕರು, ಯಾವಾಗ ಏನಾಗುತ್ತೆ ಅನ್ನೋ ಆತಂಕದಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು, ಇನ್ನೊಂದೆಡೆಗೆ ಶೌಚಾಲಯದ ಮುಂದೆ ವಿದ್ಯಾರ್ಥಿಗಳ ಸಾಲು. ಮಾಯಕೊಂಡ ಶಾಲೆಯ ಸಮಸ್ಯೆ ಬಗ್ಗೆ ವರದಿ, ಅಧಿಕಾರಿಗಳ ದೌಡು, ಪರಿಶೀಲನೆ. ಇದು ರಿಪಬ್ಲಿಕ್ ಇಂಪ್ಯಾಕ್ಟ್. ಈ ಶಾಲೆ ಇರುವುದು ದಾವಣಗೆರೆ ಜಿಲ್ಲೆ ಮಾಯಕೊಂಡ ಗ್ರಾಮದಲ್ಲಿ. ಈ ಊರು ವಿಧಾನಸಭಾ ಕ್ಷೇತ್ರವಾಗಿ ದಶಕಗಳೇ ಆಗಿದೆ. ಆದರೂ ಮಕ್ಕಳ ಶಿಕ್ಷಣ ಮತ್ತು ಶಾಲೆ ಪರಿಸ್ಥಿತಿ ಅಯೋಮಯವಾಗಿದೆ. ಈ ಬಗ್ಗೆ ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ಮತ್ತು ಶೌಚಾಲಯ ಸಮಸ್ಯೆ ಕುರಿತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಮಕ್ಕಳ ಸ್ಥಿತಿ ಕಂಡು ಬೇಸರಗೊಂಡ ಹೈಕೋರ್ಟ್ನ ಜೆಜೆ ಕಮಿಟಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ. ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತೆ ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸೂಚಿಸಿತ್ತು. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ್ ಕರೆನ್ನವರ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೆ ಮಾಹಿತಿ ಬಂದ ಮೇರೆಗೆ, ಯಾಕಂದ್ರೆ ಪತ್ರಿಕೆಯನ್ನು ನೋಡಿ ನಮ್ಮ ಹೈಕೋರ್ಟ್ನವರು ಪತ್ರಿಕೆ ಟಿವಿಯನ್ನು ನೋಡಿಕೊಂಡು ಕ್ರಮ ತಗೊಂಡಿರೋದು. ಅಲ್ಲಿ ಹೋಗಿ ನೋಡಿದಾಗ ಇನ್ನೊಂದು ಆಘಾತಕಾರಿ ಸಂಗತಿ ಕಂಡು ಬಂದಿರೋದು ಅಂತಂದ್ರೆ, ಬಿಲ್ಡಿಂಗ್ 1949 ಅಲ್ಲಿ ಏನೋ ಕಟ್ಟಿರುವಂತದ್ದು ಹೈಸ್ಕೂಲ್ ಬಿಲ್ಡಿಂಗ್ 1949 ಅಲ್ಲಿ ಕಟ್ಟಿರೋದು. ಈ ಹೊತ್ತಿಗೆ ಅಂತಂದ್ರೆ ಅದು ಮೇಲ್ಛಾವಣಿ ಕಳಚ್ಕೊಂಡು ಬೀಳ್ತಾ ಇದೆ. ಸುಮಾರು ಕಡೆಗಳಲ್ಲಿ ಕ್ರ್ಯಾಕ್ಸ್ ಬಂದಿದೆ. ಅದು ಒಂದು ಕಂಡು ಬಂತು. ಆಮೇಲೆ ಶೌಚಾಲಯದಂತೂ ಅತಿ ಗಂಭೀರವಾದ ಪರಿಸ್ಥಿತಿ ಅಂತ ನಾವು ನೋಡ್ಬೇಕಾಯ್ತು. ಕಾನೂನು ಪ್ರಾಧಿಕಾರ ತರಾಟೆ ತೆಗೆದುಕೊಳ್ಳುತ್ತಾ ಇದ್ದಂತೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ್ದಾರೆ. ಶೌಚಾಲಯ ಸಮಸ್ಯೆ ಮತ್ತು ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಿದ್ದಾರೆ. ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಕಾರ್ಯವನ್ನ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ್ ಕರೆನ್ನವರ್ ಶ್ಲಾಘಿಸಿದ್ದಾರೆ. ಯಾಕಂದ್ರೆ ಮಕ್ಕಳು ಬಯಲು ಶೌಚಾಲಯಕ್ಕೆ ಹೋಗೋದು ಖಂಡಿತವಾಗಿ ಇದು ಕಾನೂನು ವಿರುದ್ಧ, ಮಕ್ಕಳ ಹಕ್ಕುಗಳ ರಕ್ಷಣೆ ಆಗ್ತಾ ಇಲ್ಲ ಇಲ್ಲಿ ಅಂತ ಕೂಡ ವಿಷಯನ ನಾವು ತಲುಪಿಸಿದೆ. ಪತ್ರಿಕೆಯವರೇ ಆಗಿರ್ಬೋದು, ಟಿವಿ ಮಾಧ್ಯಮದವರೇ ಆಗಿರ್ಬೋದು, ಈ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳ ಕಣ್ ತೆರೆಸಕ್ಕೆ ಒಂದು ಕಾರಣೀಭೂತರಾದರು. ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಆ ಶಾಲೆಯ ಬಡ ಮಕ್ಕಳಿಗೆ ಅನುಕೂಲವಾಗಿದೆ. ಆದಷ್ಟು ಬೇಗ ಹೈಟೆಕ್ ಶೌಚಾಲಯ ಮತ್ತು ನೂತನ ಶಾಲಾ ಕಟ್ಟಡ ನಿರ್ಮಾಣವಾಗಲಿ ಅನ್ನೋದೇ ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ಮರು ವರ್ಷವೇ ಶಾಲೆ ನಿರ್ಮಾಣ ಆಗಿತ್ತು. ಆ ಸ್ಕೂಲ್ನಲ್ಲಿ ಕಲಿತಂತ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಆ ಶಾಲೆಯ ಕಟ್ಟಡ ಮಕ್ಕಳಿಗೆ ನರಕ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಅಧಿಕಾರಿಗಳಿಗೆ ಹೈಕೋರ್ಟ್ ಈಗ ಚಾಟಿಯನ್ನ ಬೀಸಿದೆ. ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಶಾಲೆಯ ಗೋಡೆ, ಪೌಡರ್ನಂತೆ ಬೀಳುತ್ತಿರುವ ಸಿಮೆಂಟ್ ಧೂಳು, ಅಂಗೈಯಲ್ಲಿ ಜೀವ ಹಿಡಿದು ಪಾಠ ಮಾಡುತ್ತಿರುವ ಶಿಕ್ಷಕರು, ಯಾವಾಗ ಏನಾಗುತ್ತೆ ಅನ್ನೋ ಆತಂಕದಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು, ಇನ್ನೊಂದೆಡೆಗೆ ಶೌಚಾಲಯದ ಮುಂದೆ ವಿದ್ಯಾರ್ಥಿಗಳ ಸಾಲು. ಮಾಯಕೊಂಡ ಶಾಲೆಯ ಸಮಸ್ಯೆ ಬಗ್ಗೆ ವರದಿ, ಅಧಿಕಾರಿಗಳ ದೌಡು, ಪರಿಶೀಲನೆ. ಇದು ರಿಪಬ್ಲಿಕ್ ಇಂಪ್ಯಾಕ್ಟ್. ಈ ಶಾಲೆ ಇರುವುದು ದಾವಣಗೆರೆ ಜಿಲ್ಲೆ ಮಾಯಕೊಂಡ ಗ್ರಾಮದಲ್ಲಿ. ಈ ಊರು ವಿಧಾನಸಭಾ ಕ್ಷೇತ್ರವಾಗಿ ದಶಕಗಳೇ ಆಗಿದೆ. ಆದರೂ ಮಕ್ಕಳ ಶಿಕ್ಷಣ ಮತ್ತು ಶಾಲೆ ಪರಿಸ್ಥಿತಿ ಅಯೋಮಯವಾಗಿದೆ. ಈ ಬಗ್ಗೆ ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ಮತ್ತು ಶೌಚಾಲಯ ಸಮಸ್ಯೆ ಕುರಿತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಮಕ್ಕಳ ಸ್ಥಿತಿ ಕಂಡು ಬೇಸರಗೊಂಡ ಹೈಕೋರ್ಟ್ನ ಜೆಜೆ ಕಮಿಟಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ. ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತೆ ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸೂಚಿಸಿತ್ತು. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ್ ಕರೆನ್ನವರ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೆ ಮಾಹಿತಿ ಬಂದ ಮೇರೆಗೆ, ಯಾಕಂದ್ರೆ ಪತ್ರಿಕೆಯನ್ನು ನೋಡಿ ನಮ್ಮ ಹೈಕೋರ್ಟ್ನವರು ಪತ್ರಿಕೆ ಟಿವಿಯನ್ನು ನೋಡಿಕೊಂಡು ಕ್ರಮ ತಗೊಂಡಿರೋದು. ಅಲ್ಲಿ ಹೋಗಿ ನೋಡಿದಾಗ ಇನ್ನೊಂದು ಆಘಾತಕಾರಿ ಸಂಗತಿ ಕಂಡು ಬಂದಿರೋದು ಅಂತಂದ್ರೆ, ಬಿಲ್ಡಿಂಗ್ 1949 ಅಲ್ಲಿ ಏನೋ ಕಟ್ಟಿರುವಂತದ್ದು ಹೈಸ್ಕೂಲ್ ಬಿಲ್ಡಿಂಗ್ 1949 ಅಲ್ಲಿ ಕಟ್ಟಿರೋದು. ಈ ಹೊತ್ತಿಗೆ ಅಂತಂದ್ರೆ ಅದು
ಮೇಲ್ಛಾವಣಿ ಕಳ್ಸ್ಕೊಂಡು ಬೀಳ್ತಾ ಇದೆ, ಸುಮಾರು ಕಡೆಗಳಲ್ಲಿ ಕ್ರ್ಯಾಕ್ಸ್ ಬಂದಿದೆ, ಅದು ಒಂದು ಕಂಡು ಬಂತು. ಆಮೇಲೆ ಶೌಚಾಲಯದಂತೂ ಅತಿ ಗಂಭೀರವಾದ ಪರಿಸ್ಥಿತಿ ಅಂತ ನಾವು ನೋಡ್ಬೇಕಾಯ್ತು. ಕಾನೂನು ಪ್ರಾಧಿಕಾರ ತರಾಟೆ ತೆಗೆದುಕೊಳ್ತಾ ಇದ್ದಂತೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ್ದಾರೆ. ಶೌಚಾಲಯ ಸಮಸ್ಯೆ ಮತ್ತು ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಿದ್ದಾರೆ. ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಕಾರ್ಯವನ್ನ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ್ ಕರೆನ್ನವರ್ ಶ್ಲಾಘಿಸಿದ್ದಾರೆ. ಯಾಕಂದ್ರೆ ಮಕ್ಕಳು ಬಯಲು ಶೌಚಾಲಯಕ್ಕೆ ಹೋಗೋದು ಖಂಡಿತವಾಗಿ ಇದು ಕಾನೂನು ವಿರುದ್ಧ, ಮಕ್ಕಳ ಹಕ್ಕುಗಳ ರಕ್ಷಣೆ ಆಗ್ತಾ ಇಲ್ಲ ಇಲ್ಲಿ ಅಂತ ಕೂಡ ವಿಷಯನ ನಾವು ಕಲ್ಪಿಸಿದೆ. ಪತ್ರಿಕೆಯವರೇ ಆಗಿರ್ಬೋದು, ಟಿವಿ ಮಾಧ್ಯಮದವರೇ ಆಗಿರ್ಬೋದು, ಈ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳ ಕಣ್ ತೆರೆಸಕ್ಕೆ ಒಂದು ಕಾರಣೀಭೂತರಾದರು. ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಆ ಶಾಲೆಯ ಬಡ ಮಕ್ಕಳಿಗೆ ಅನುಕೂಲವಾಗಿದೆ. ಆದಷ್ಟು ಬೇಗ ಹೈಟೆಕ್ ಶೌಚಾಲಯ ಮತ್ತು ನೂತನ ಶಾಲಾ ಕಟ್ಟಡ ನಿರ್ಮಾಣವಾಗಲಿ ಅನ್ನೋದೇ ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ಮರು ವರ್ಷವೇ ಶಾಲೆ ನಿರ್ಮಾಣ ಆಗಿತ್ತು. ಆ ಸ್ಕೂಲ್ನಲ್ಲಿ ಕಲಿತಂತ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆದ್ರೆ ಆ ಶಾಲೆಯ ಕಟ್ಟಡ ಮಕ್ಕಳಿಗೆ ನರಕ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಅಧಿಕಾರಿಗಳಿಗೆ ಹೈಕೋರ್ಟ್ ಈಗ ಚಾಟಿಯನ್ನ ಬೀಸಿದೆ. ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಶಾಲೆಯ ಗೋಡೆ, ಪೌಡರ್ನಂತೆ ಬೀಳುತ್ತಿರುವ ಸಿಮೆಂಟ್ ಧೂಳು, ಅಂಗೈಯಲ್ಲಿ ಜೀವ ಹಿಡಿದು ಪಾಠ ಮಾಡುತ್ತಿರುವ ಶಿಕ್ಷಕರು, ಯಾವಾಗ ಏನಾಗುತ್ತೆ ಅನ್ನೋ ಆತಂಕದಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು, ಇನ್ನೊಂದೆಡೆಗೆ ಶೌಚಾಲಯದ ಮುಂದೆ ವಿದ್ಯಾರ್ಥಿಗಳ ಸಾಲು. ಮಾಯಕೊಂಡ ಶಾಲೆಯ ಸಮಸ್ಯೆ ಬಗ್ಗೆ ವರದಿ, ಅಧಿಕಾರಿಗಳ ದೌಡು, ಪರಿಶೀಲನೆ. ಇದು ರಿಪಬ್ಲಿಕ್ ಇಂಪ್ಯಾಕ್ಟ್. ಈ ಶಾಲೆ ಇರುವುದು ದಾವಣಗೆರೆ ಜಿಲ್ಲೆ ಮಾಯಕೊಂಡ ಗ್ರಾಮದಲ್ಲಿ. ಈ ಊರು ವಿಧಾನಸಭಾ ಕ್ಷೇತ್ರವಾಗಿ ದಶಕಗಳೇ ಆಗಿದೆ. ಆದರೂ ಮಕ್ಕಳ ಶಿಕ್ಷಣ ಮತ್ತು ಶಾಲೆ ಪರಿಸ್ಥಿತಿ ಅಯೋಮಯವಾಗಿದೆ. ಈ ಬಗ್ಗೆ ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ಮತ್ತು ಶೌಚಾಲಯ ಸಮಸ್ಯೆ ಕುರಿತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಮಕ್ಕಳ ಸ್ಥಿತಿ ಕಂಡು ಬೇಸರಗೊಂಡ ಹೈಕೋರ್ಟ್ನ ಜೆಜೆ ಕಮಿಟಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ. ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತೆ ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸೂಚಿಸಿತ್ತು. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ್ ಕರೆನ್ನವರ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೆ ಮಾಹಿತಿ ಬಂದ ಮೇರೆಗೆ, ಯಾಕಂದ್ರೆ ಪತ್ರಿಕೆಯನ್ನು ನೋಡಿ ನಮ್ಮ ಹೈಕೋರ್ಟ್ನವರು ಪತ್ರಿಕೆ ಟಿವಿಯನ್ನು ನೋಡಿಕೊಂಡು ಕ್ರಮ ತಗೊಂಡಿರೋದು. ಅಲ್ಲಿ ಹೋಗಿ ನೋಡಿದಾಗ ಇನ್ನೊಂದು ಆಘಾತಕಾರಿ ಸಂಗತಿ ಕಂಡು ಬಂದಿರೋದು ಅಂತಂದ್ರೆ, ಬಿಲ್ಡಿಂಗ್ 1949 ಅಲ್ಲಿ ಏನೋ ಕಟ್ಟಿರುವಂತದ್ದು ಹೈಸ್ಕೂಲ್ ಬಿಲ್ಡಿಂಗ್ 1949 ಅಲ್ಲಿ ಕಟ್ಟಿರೋದು. ಈ ಹೊತ್ತಿಗೆ ಅಂತಂದ್ರೆ ಅದು ಮೇಲ್ಛಾವಣಿ ಕಳ್ಸ್ಕೊಂಡು ಬೀಳ್ತಾ ಇದೆ, ಸುಮಾರು ಕಡೆಗಳಲ್ಲಿ ಕ್ರ್ಯಾಕ್ಸ್ ಬಂದಿದೆ, ಅದು ಒಂದು ಕಂಡು ಬಂತು. ಆಮೇಲೆ ಶೌಚಾಲಯದಂತೂ ಅತಿ